ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೂರಜ್ ಗೌಡ. ಇವತ್ತು ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ದೇವಸ್ಥಾನ ಅಂತ ಹೋಗ್ತಾಯಿದ್ದೀರಿ. ಬನ್ನಿ ಯಾವ ದೇವಸ್ಥಾನ ಅಂತ ದೇವಸ್ಥಾನದಲ್ಲಿ ಸಿಗೋಣ. ನಾವು ಬಂದಿದ್ದೆ ಬನಶಂಕರಿ ದೇವಸ್ಥಾನ. ಇವತ್ತು 2ನೇ ಆಷಾಢ ಶುಕ್ರವಾರ ಇರೋದ್ರಿಂದ ಜನ ಜಾಸ್ತಿ ಆಗ್ಬಿಡ್ತಾರೆ ಅಂದ್ಬಿಟ್ಟು ನಾವು ಬೇಗ ಎದ್ದು 4 ಗಂಟೆಗೆ ಮನೆಗೆ ಬಿಟ್ಬಿಟ್ಟು ಬೇಗ ಟೆಂಪಲ್ಗೆ ಬಂದ್ರಿ. ಲೇಟಾದರೆ ತುಂಬ ಜನ ಇರ್ತಾರೆ ಅಂದ್ಬಿಟ್ಟು ನಾವು 4 ಗಂಟೆಗೆ ಹೋದ್ರಿ. ಆದರೂ ಸಖತ್ ಜನ ಇದ್ದರು. ಬನಶಂಕರಿ ದೇವಸ್ಥಾನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ. ಅಲ್ಲೂ ಏನು ಜನ ಇರಲಿಲ್ಲ, ಫುಲ್ ಖಾಲಿ ಇದ್ದರು. ನಾವು ಎಲ್ಲ ದೇವಸ್ಥಾನ ನೋಡಿಕೊಂಡು ಹಾಗೆ ಹೋಗ್ತಾ ಇದ್ವಿ. ಜನ ಏನಿರಲಿಲ್ಲ. ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋದ್ರಿ. ಹೊರಗಡೆ ದರ್ಶನ ಎಲ್ಲ ಮುಗಿಸ್ಕೊಂಬಂದ್ರಿ. ನೀರೆಲ್ಲ ಹಾಕಿದ್ದಾರೆ, ತುಂಬ ಖುಷಿ ಆಯಿತು. ನಾವು ನೆಕ್ಸ್ಟ್ ಹೋಗಿದ್ದೆ ಶ್ರೀ ಮಹಾವರಾಹಿ ಅಮ್ಮ ದೇವಸ್ಥಾನ. ಈ ದೇವಸ್ಥಾನ ಅಂತೂ ಸಖತ್ತಾಗಿದೆ ಗಾಯ್ಸ್. ಮೈಂಡ್ಫುಲ್ ಪೀಸ್ಫುಲ್ಲಾಗಿ ಸಖತ್ತಾಗಿದೆ. ನೀವು ಒಂದು ಸತಿ ಹೋಗಿ ಬನ್ನಿ. ಹಾಗೆ ನಾವು ದೇವಸ್ಥಾನ ಮುಗಿಸ್ಕೊಂಡು ನಮ್ಮಮ್ಮ ಲಲಿತಾ ಸಹಸ್ರನಾಮ ಮಾಡ್ತಾಯಿದ್ರು. ಹಾಗೆ ನಾನು ನಮ್ಮ ತಂಗಿ ಏನೋ ಕಾಮಿಡಿ ಮಾಡ್ಕೊಂಡು ನೋಡ್ತಾಯಿದ್ರಿ. ಹಾಗೆ ನಮ್ಮಮ್ಮ ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಬೈತಾಯಿದ್ರು. ನಾವು ನೆಕ್ಸ್ಟ್ ಹೋಗಿದ್ದೆ JP ನಗರಲ್ಲಿರುವ ಕಾಫಿ ಅಡ್ಡಾಗೆ. ಯಾಕಂದರೆ ಬೆಳಗ್ಗೆ 4 ಗಂಟೆ ಇದ್ರಿಂದ ಹೊಟ್ಟೆ ಹಸಿತಾಯಿತ್ತು. ನಾವು ಅಲ್ಲೋಗ್ಬಿಟ್ಟು ಮಸಾಲೆ ದೋಸೆ, ಪೂರಿ, ಟೀ ಎಲ್ಲ ತೊಗೊಂಡ್ರಿ. ಟೇಸ್ಟ್ ಮಾತ್ರ ಸೂಪರ್ ಸಖತ್ತಾಗಿದೆ ಗಾಯ್ಸ್. ನೀವು ಯಾವಾಗಲಾದರೂ JP ನಗರ ಕಾಫಿ ಅಡ್ಡ ಸೈಡ್ ಹೋದರೆ ನೀವು ಟೇಸ್ಟ್ ನೋಡಿ. ಮಸಾಲೆ ದೋಸೆ ಮಾತ್ರ ಸಖತ್ತಾಗಿದೆ. ಫುಡ್ಡು 10/10 ಕೊಡ್ಬೋದು. ಟೆಂಪಲ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀರಿ ಗಾಯ್ಸ್. ಹಾಗೆ ಮನೆ ಹತ್ರ ಬಂದು ನಮ್ಮ ಅಣ್ಣವ್ರ ಮನೆ ಹತ್ರ ಹೋದೆ. ಏನಕ್ಕೆ ಅಂತನಾ, ನಮ್ಮ ಅಣ್ಣವ್ರದ್ದು ಇವತ್ತು 2ನೇ ಫ್ಲೋರ್ ಮೋಲ್ಡ್ ಇತ್ತು. ಅದರಿಂದ ಪೂಜೆ ಮಾಡ್ತಾಯಿದ್ರು. ಹಾಗೆ ನೋಡ್ಕೊಂಬರೋಣ ಅಂತ ಹೋದೆ. ನಮ್ಮ ದೊಡ್ಡಮ್ಮ, ನಮ್ಮ ಅಣ್ಣ, ನಮ್ಮವರೆಲ್ಲ ಇದ್ದರು. ಮೋಲ್ಡ್ಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಹಾಗೆ ನಾನು ಬಂದ್ಬಿಟ್ಟು ಒಂದು ಕ್ಲಿಪ್ ತೊಗೊಂಡೆ ಗೈಸ್. ನಾನು ಹೋಗಿದ್ದೆ ನೆಕ್ಸ್ಟು ಒಂದು ಆರ್ಡ್ರ್ ಬುಕ್ ಆಗಿತ್ತು. ಲೊಕೇಶನ್ ಬಂದು ವಡ್ರಪಾಳ್ಯ. ಅಲ್ಲಿ ಹೋಗಿ ಐಟಮ್ ಎಲ್ಲ ಇಳಿಸ್ಕೊಂಡು ಬಲೂನೆಲ್ಲ ಪಂಪ್ ಮಾಡಿಕೊಂಡು ಫುಲ್ಲೆಲ್ಲ ಸೆಟಪ್ ಮಾಡಿಕೊಂಡೆ. ಸೆಟಪ್ ಮಾಡಿ ಆದಮೇಲೆ ನೋಡಿ ಗಾಯ್ಸ್, ಫೈನಲ್ ಲುಕ್ಕಿಂಗ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೂ ಸಹ ಬರ್ತ್ಡೇ, ಆ್ಯನಿವರ್ಸರಿ, ಎನಿ ಡೆಕೋರೇಷನ್ ಯಾವುದಾದ್ರು ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಈವೆಂಟ್ಸ್ ಮುಗಿಸ್ಕೊಂಬರೋಷ್ಟರಲ್ಲಿ ಆಲ್ರೆಡಿ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನೋಡಿ ಬನ್ನಿ, ಇಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ. ಏನೇನು ಮಾಡ್ತಾಯಿದ್ದಾರೆ ಅಂದರೆ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ ಆ್ಯಂಡ್ ಸ್ವಲ್ಪ ಜನ ಚಿಕನ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದಾರೆ. ಟೇಸ್ಟ್ ಎಲ್ಲ ಹೇಗಿರುತ್ತೆ ಅಂತ ನಾನು ಆಮೇಲೆ ನಿಮಗೆ ತಿಳಿಸ್ತೀನಿ. ಟೇಸ್ಟ್ ಬಗ್ಗೆ ಹೇಳಂಗಿಲ್ಲ ಗೈಸ್. ನಮ್ಮ ಮನೆಯವರು ಮಾಡ್ತಾಯಿದ್ದಾರೆ ಅಂದರೆ ಟೇಸ್ಟ್ ಸಖತ್ತಾಗೇ ಇರುತ್ತೆ. ನಿಮಗೂ ಯಾವಾಗಲಾದರೂ ಎಲ್ರಿಗೂ ಊಟ ಹಾಕ್ಸ್ತೀನಿ. ನೋಡೋಣ ಬನ್ನಿ. ಚೆನ್ನಾಗಿದೆ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ. ನಾವು ಚಿಕನ್ ಫ್ರೈ ಮಾಡಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿದೆ. ಇವತ್ತು ಆಷಾಢ ಶುಕ್ರವಾರ ಆಗಿದ್ದರಿಂದ ಒಂದು 4-5 ಜನ ನಾವು ಚಿಕನ್ ಬಿರಿಯಾನಿ ತಿನ್ನಲ್ಲ. ಅದಕ್ಕೋಸ್ಕರ ನಾವು ಮಶ್ರೂಮ್ ಪಲಾವ್ ಮಾಡ್ಕೊಂಡಿದ್ದೀವಿ. ಹೇಗಿದೆ ನೋಡಿ. ಯಾವ ಇವೆಲ್ಲ ನಾವು ಚಿಕನ್ ಬಿರಿಯಾನಿ ನಂಚ್ಕೊಳೋದಕ್ಕೆ ಈರುಳ್ಳಿ ಕಟ್ ಮಾಡ್ತಾ ಇದ್ದೀವಿ. ಸೌತೆಕಾಯಿ ಈರುಳ್ಳಿ ಕಟ್ ಮಾಡ್ತಾ ಇದ್ದೀವಿ. ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ತಿನ್ನೋರು ಜಾಸ್ತಿ ತಿಂತಾರೆ ನೆಂಚ್ಕೊಂಡು. ತಿನ್ಬಿಟ್ಟು ಹೇಳ್ತೀನಿ ನೆಕ್ಸ್ಟ್ ಹೆಂಗಿರ್ತೈತೆ ಅಂತ. ಇವತ್ತು ನಮ್ಮ ಅಣ್ಣವ್ರು ಮೋಲ್ಡ್ ಹಾಕಿದ್ರು. ಅದರಿಂದ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ 2 ಮಾಡ್ತಾ ಇದ್ರಿ. ಬಿರಿಯಾನಿ ಆಲ್ರೆಡಿ ರೆಡಿ ಆಗಿದೆ. ಚಿಕನ್ ಫ್ರೈ ರೆಡಿ ಆಗ್ತಾ ಇದೆ ನೋಡಿ ಇಲ್ಲಿ. ಬಿರಿಯಾನಿ ಎಲ್ಲ ರೆಡಿಯಾಗಿತ್ತು. ಫೈನಲ್ ಟಚ್ ಕೊಡ್ತಾ ಇದ್ದೀನಿ. ನನಗಂತೂ ಹೊಟ್ಟೆ ಸಖತ್ತಾಗಿ ಹಸಿತಾಯಿತ್ತು. ತಿನ್ಬಿಡೋಣ ಅಂಥೇಳಿ ನಾನು ಟೇಸ್ಟ್ ನೋಡೋಣ ಅಂತೇಳ್ಬಿಟ್ಟು ಹಾಕ್ಕೊಂಡು ತಿಂತಾಯಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿತ್ತು ಗಾಯ್ಸ್. ವಾಣಿಯಮ್ಮ ಮಾಡಿದ ಬಿರಿಯಾನಿ ಸಖತ್ತಾಗಿತ್ತು. ಲೈಕ್
ಶೇರ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್. ಗೈಸ್ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕಾಫಿ ಕುಡ್ಕೊಂಡು. ಸೊ ಟೇಕ್ ಕೇರ್, ಬಾಯ್ ಬಾಯ್. ನಾಳೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.